ಸ್ಥಳ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ನಿಮ್ಗೆ ಹಾಕ್ತೇನೆ. ಇದು ಕಲಬುರಗಿ ಬೀದರ್ ಹೈವೇ ರೋಡು. ಕಲಬುರಗಿಯಿಂದ 25 ಕಿಲೋಮೀಟರ್. ಈ ಕಡೆ ಬಂದು ಕಮಲಾಪುರ, ಈ ಕಡೆ ಮಾಗಾವ್, ಈ ಎರಡರ ಮಧ್ಯದಲ್ಲಿ ಇದು ಸಾಂಸ್ಕೃತಿಕ ಲೋಕ ಅಂತ. ಇದು ಕ್ಯಾಂಪಸ್ 15 ಎಕರೆ ಹೆಸರಿಟ್ಟಿರೋದು. ಶುರು ಮಾಡಿ ಯಾವಾಗ ಶುರು ಮಾಡಿ ಇದು ಸ್ಕೂಲ್ ಪ್ರಾರಂಭ ಮಾಡಿದ್ದು 2007ರಲ್ಲಿ. 2007. ಮರಗಳು ಹಚ್ಲಿಕ್ಕೆ ಪ್ರಾರಂಭ ಮಾಡಿದ್ದು 2010ರಲ್ಲಿ. ಅಂದರೆ 10ರಲ್ಲಿ ಆದ್ರೂ 15 ವರ್ಷಕ್ಕೆ ಮಳೆಗಳು ಒಳ್ಳೆ ಬೆಳವಣಿಗೆ ಆಗಿದೆ. ಎಲ್ಲ ಅದಕ್ಕೆ ಶ್ರಮ ಪಟ್ಟಿವಲ್ಲ, ನೀರು ಕೊಟ್ಟು ಬೇಸಿಗೆಯಲ್ಲೆಲ್ಲ. ಹಾಗಾಗಿ ಮರಗಳು 15 ವರ್ಷದ್ದು. ಟೋಟಲ್ ಕನ್ಸ್ಟ್ರಕ್ಷನ್ ಸಣ್ಣ ಪ್ರಾರಂಭ ಮಾಡಿದ್ದು 2007ರಲ್ಲಿ, 18 ವರ್ಷ. ಅಂದರೆ ಈ ಜಾಗ ತಗೊಂಡಿದ್ದ ಉದ್ದೇಶನೇ ಏನಾದರೂ ಇದ್ರ ಪರ್ಪಸ್ನೇ. ಒಟ್ಟು ಒಂದು ಮ್ಯೂಸಿಯಮು, ಒಂದು ವಿಸಿಟಿಂಗ್ ಪ್ಲೇಸ್ ಮಾಡಬೇಕು, ಎಲ್ಲ ಪುರಾತನ ವಸ್ತು ಇವೆಲ್ಲವೂ ಇಡಬೇಕು ಅನ್ನೋದೇ ಮೂಲ ಕಾನ್ಸೆಪ್ಟ್ ಇತ್ತು ನಂದು. ನಾನು ವಿದ್ಯಾರ್ಥಿ ಇದ್ದಾಗನೇ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ವಸ್ತುಗಳು ಕೊಟ್ಟಿದ್ದೆ. ಅವರು ಮೇಂಟೈನ್ ಮಾಡಲಿಲ್ಲ, ಹಾಳು ಮಾಡಿದವರು. ನಾನೇ ಯಾಕೆ ಮಾಡಬಾರ್ದು ಅಂತ ಮನಸ್ಸಲ್ಲ. ಹಂಗಾಗಿ ಯಾಕಂದ್ರೆ ಈ ಪುರಾತನ ವಸ್ತುಗಳನ್ನೆಲ್ಲ ಹೌದು ಮಕ್ಕಳಿಗೆ ಈಗ ನಾವೀಗ ನೋಡ್ಬೋದಲ್ಲ, ಸುಮಾರು ಒಂದು ನಾವೆಲ್ಲ ಒಂದು 50 ವರ್ಷ ಹಿಂದೆ ಹೋದಂಗೆ ಆಯ್ತು. 50 ಅಲ್ಲ, ಕೆಲವೊಂದು 150 ವರ್ಷದ ಹಳೆ. ನಮಗೆ ಹೇಗಿತ್ತು ಏನಂದ್ರೆ ನಾವೆಲ್ಲ ಬಳಸಿದ್ದೆ ಇದೆಲ್ಲ, ಬಹುತೇಕ ನಾವು ಬಳಸಿದ್ದು ನೋಡಿದ್ವಿ. ಆಮೇಲೆ ವಸ್ತುಗಳು ಒಂದು ಕಡೆಯಿಂದಲ್ಲ, ನಮ್ಮ ಊರಲ್ಲಿಂದು, ನಮ್ಮ ಮನೆಯಲ್ಲಿಂದು, ನಮ್ಮ ಜಿಲ್ಲೆ ಕರ್ನಾಟಕ, ಹೈದರಾಬಾದು, ಮುಂಬೈ, ದೆಹಲಿ, ಎಲ್ಲೆಲ್ಲಿ ಹೋಗಿನ ಅಲ್ಲಿಂದೆಲ್ಲ ತಂದಿದ್ದೆ. ಆಮೇಲೆ ಕೆಲವೊಂದು ದುಡ್ಡು ಕೊಟ್ಟು ತಂದಿದ್ದಾವ, ಕೆಲವೊಂದು ಹಂಗೆ ಫ್ರೀ ಕೊಟ್ಟಾರ, ಕೆಲವ್ರು ಸನ್ಮಾನ ಮಾಡಿ ಕೊಟ್ಟಾರ, ಕೆಲವೊಬ್ರು ಒಂಥರ ಇಲ್ಲ, ಕೆಲವೊಬ್ರು ಎಕ್ಸ್ಚೇಂಜ್ ಕೊಟ್ಟಿದಾರ. ಎಕ್ಸ್ಚೇಂಜ್ ಅಂದ್ರೆ ಹೆಂಗಂದ್ರೆ ಒಳಗಡೆ ಒಂದಲ್ಲಿ ಒಂದು ಸ್ವರದ್ದು ಹಾರ್ಮೋನಿಯಂ ಇತ್ತು. ಒಬ್ಬ ಮನೆ ಹಾಡು ಹಾಡಿ ಬೇಡ್ಕೊಳ್ಳೋರು, ಅವನ ಹತ್ರ ಇತ್ತು ಕೊಡೋಂದೆ. ನಾನು ಜೀವನದ ಅಂದನು, ಅವನಿಗೆ ಹೊಸ ಹಾರ್ಮೋನಿಯಂ ಕೊಡ್ಸಿದ್. ನಾನು ಹೊಸ ಹಾರ್ಮೋನಿಯಂ ಕೊಡಿಸಿ ಅದು ತಗೊಂಡೆ. ಅದೇ ಆ ಥರ ಹಾರ್ಮೋನಿಯಮು ಇದೆ. ಆಮೇಲೆ ನಮ್ಮ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಫೋನು, ನಮ್ಮ ಹಳೆ ಫೋನ್ಗಳು ನಾವು ಯಾವ ರೀತಿ ಇತ್ತು, ಅದು ಹೇಗಿತ್ತು ಅನ್ನೋದು ಅದನ್ನು ಸಮೇತ ಅಲ್ಲಿ ಪುರಾತನ ನಮ್ಮ ಅಜ್ಜ ಮುತ್ತಜ್ಜ ಏನು ಬಳಕೆ ಮಾಡ್ತಿದ್ರು ಆ ಎಲ್ಲ ವಸ್ತುಗಳು ಅದು. ಅಲ್ಲಿ ನಾವು ಅಳಿಯೋ ಸೇರಾಗ್ಲಿ ಅಥವಾ ಈಗ ನೀವು ಹೇಳಿದಿರಲ್ಲ, ನಾವು 10 ಸಾರಿ ಪಾಠ ಮಾಡೋದಕ್ಕಿಂತಲೂ ಆ ವಸ್ತು ಒಂದು ಸಾರಿ ತೋರಿಸಿದ್ರೆ ಸಾಕು, ಅವ್ರಿಗೆ ಮನನ ಆಗ್ಬಿಟ್ಟು. ಸತ್ಯ 10 ಸಾರಿ ಹಿಂಗ ಅಂತ ಹೇಳೋಕ್ಕಿಂತಲೂ ಬೀಸೋದು ಈ ತರ ಬೀಸ್ತಿದ್ರು ಅಂತ ಹೇಳೋಕ್ಕಿಂತ ಇದು ಬೀಸೋದೊಂದು ನಾವು ಚಿತ್ರ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಬ್ರು ಸಾಹಿತಿಗಳು ನನಗೆ ಹೇಳ್ತಾ ಇದ್ರು, ಈ ಸಕ್ಕರೆ ಹೇಗಿದೆ, ಅದು ಹೇಗಿದೆ ಟೇಸ್ಟ್ ಅಂತ ಹೇಳಿ ನಾವು ಒಂದು 200 ಪೇಜಲ್ಲಿ ಬರೆಯೋದಕ್ಕಿಂತ ಆ ಒಂದು ಸ್ಪೂನ್ ಸಕ್ಕರೆನ ತೆಗೆದು ಬಾಯಿಗೆ ಹಾಕ್ಬಿಟ್ರೆ ಗೊತ್ತಾಗ್ಬಿಡು. ಈ 200 ಪೇಜ್ ಬರೆಯೋದು ತಪ್ತದೆ, ನಮ್ಮ ಟೈಮ್ ಉಳಿತದೆ ಅಂತ. ಹಾಗೆ ನಿಜವಾಗ್ಲೂ ಮಕ್ಕಳಿಗೆ ಅದು ಕಣ್ಣಿಗೆ ಕಾಣೋ ಥರದಲ್ಲಿ ಎಲ್ಲ ಒಂದು ಹಳೆ ಗಡಿಯಾರನೇ ಆಗಿರಲಿ, ಆಮೇಲೆ ಒಂದು ನೇಗಿಲು, ನೊಗ, ಆಮೇಲೆ ಆ ಮಡಿಕೆಗಳು, ಆಮೇಲೆ ಬುಟ್ಟಿಗಳು, ಇವೆಲ್ಲ ಅಲ್ಲಿ ನಮ್ಗೆ ಗಮನಿಸ್ತಾ ಇದ್ರೆ ಏನಿಸ್ತಂದ್ರೆ, ಈ ಮಕ್ಕಳಿಗೆ ಇವನ್ನೆಲ್ಲ ನಾವಂತದನ್ನ ನೋಡಿದ್ದೀವಿ. ಈಗ ನಮ್ಮ ಏಜು ನಿಮ್ಮ ಏಜ್ಗೆಲ್ಲ ಸಾಧಾರಣ ನಾವು ಅದನ್ನ ಬಳಸೋದಾದ್ರೂ ನೋಡಿದ್ದೀವಿ. ಈಗಿನ ಮಕ್ಕಳಿಗೆ ಏನಾದ್ರು ಬಾಯಿ ಬಿಟ್ಟು ನಾವು ಹೇಳಿದ್ರೆ, ನೋಡಪ್ಪ ನಾವು ಈ ರೀತಿಲಿ ಅಲಿತಾ ಇದ್ದೋ, ಈ ಇಂಥದ್ರಲ್ಲಿ ದೀಪದಲ್ಲಿ ಓದ್ತಾ ಇದ್ದೋ ಅಂದರೆ ಎಂಥ ದಡ್ಡ ಜನ ನೀವು ಅಂತಾರೆ ಅವರು. ಇದ್ರಲ್ಲಿ ಓದಕ್ಕೆ ಆಗ್ತದ ಅಂತ ಕೇಳಿದಾರೆ ಅವರು. ಲ್ಯಾಂಟಿನ ನೀವು ಏನಾದ್ರು ತೋರಿಸ್ಬಿಟ್ಟು ಮಕ್ಕಳಿಗೆ ಇದೆಲ್ಲ ಓದ್ರ ಕಾಲಕ್ಕೆ ದೀಪ ಅಲ್ಲ, ಯಾರ ಮನೆ ಕಂದೀಲ್ ಅಂತ ಕರಿತಿದ್ದೇವೆ. ಕಂದೀಲ್ ಇದ್ರೆ ಅವ್ರು ಶ್ರೀಮಂತರು. ಯಾವ್ದದು ಕಂದೀಲ್ ಅಂದ್ರೆ ಪೆಟ್ರೋಮ್ಯಾಕ್ಸ್ ತರ ಇತ್ತಲ್ಲ, ಶ್ರೀಮಂತರು. ದೀಪ, ದೀಪದ ನಂತರ ಕಂದೀಲು, ಹೌದೌದೌದು, ಅದನ್ನ ಹಿಡಿದ್ರೆ ಶ್ರೀಮಂತರು. ಪೆಟ್ರೋಮ್ಯಾಕ್ಸ್ ಅಂತೂ ಹಬ್ಬದಲ್ಲಿ ಬಳಸೋದು, ಹಬ್ಬ ಫಂಕ್ಷನ್ ಏನಾದ್ರು ಇದ್ರೆ. ಹೌದು, ಪೆಟ್ರೋಲ್ ಹಬ್ಬದಲ್ಲಿ ಮನೆಯಲ್ಲೆಲ್ಲ ದೀಪಗಳೇ. ಆಮೇಲೆ ಇದು ಅದೇ ಆ ಕಂಬುಗಳು, ಮತ್ತೆ ನಾವೆಲ್ಲ ಮನೆ ನೋಡಿ ಎಲ್ಲ ಆಗಿನ ಬೀಗ, ಎಣ್ಣೆ ದೀಪ, ಆಮೇಲೆ ಸೀಮೆ ಎಣ್ಣೆ ದೀಪ. ಹೌದೌದು, ಮೊದಲೆಲ್ಲ ಒಳ್ಳೆಣ್ಣೆ ದೀಪನೇ ಹಚ್ಚೋದು. ಒಳ್ಳೆಣ್ಣೆ ದೀಪನೇ ಹಚ್ತಾ ಇದ್ದಿದ್ದು. ಅದರಲ್ಲೂ ದೀಪಗಳು ತುಂಬಾ ವೆರೈಟಿ 2-3 ಕಾನ್ಸೆಪ್ಟ್ ಅದಾವ. ಕೆಲವೊಂದು ನಮ್ಗೆ ಅರ್ಥ ಇರ್ಲಾರ್ದು ಕೆಲವೊಂದು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ದೀಪ ಹಚ್ಚೋದು ಪುರಾತನ ಕಾಲದಲ್ಲಿ ಊರೊಳಗೂ ದೀಪ ಇರ್ತಿರ್ಲಿಲ್ಲ, ಬಡತನ ಇತ್ತು. ಊರೊಳಗೆ ಮಂದಿರ ಎಲ್ಲಿ ಇರ್ತದೋ ಅಲ್ಲಿ ಎಣ್ಣೆ ದೀಪ ಹಚ್ತಿದ್ರು, ಕನಿಷ್ಠ ಊರಾದ್ರೆ ಐಡೆಂಟಿಫೈ ಆಗಲಿ ಅಂತ ದೀಪ ಇರ್ತಿತ್ತು. ಆಮೇಲೆ ಮನೆಗೂ ದೀಪ ಹಚ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಇವತ್ತು ನಾವು ಸುಮ್ಮನೆ ಅನಾವಶ್ಯಕ ಸಹಸ್ರ ದೀಪ ಅಂತೆಲ್ಲ ಹಚ್ಚಿ ಹಾಳು ಮಾಡ್ತೀವಿ. ಅವಶ್ಯಕತೆ ಇಲ್ಲ ನಮ್ಗೆ. ಇವತ್ತು ಲೈಟ್ ಇದೆ, ಇದು ಒಂದು. ಇನ್ನೊಂದು ಹೊದಿಕೆ ಮಾಡ್ತಾರಲ್ಲ ಏನೇ ಫಂಕ್ಷನ್ ಇದ್ದರು, ಅದು ಅಷ್ಟೇನೆ. ಗಾಂಧೀಜಿ ಒಂದು ಕಾಲಕ್ಕೆ ಸುಮಾರು 70 ವರ್ಷ ಹಿಂದೆನೆ ಗಾಂಧೀಜಿ ಬದುಕಿದ್ದಾಗ ಕೂಡ ನಮ್ಮಲ್ಲಿ ಎಷ್ಟೋ ಮಹಿಳೆಯರಿಗೆ ಬಟ್ಟೆ ತಗೊಳಕ್ ಇರ್ತಿರ್ಲಿಲ್ಲ. ಗಾಂಧೀಜಿ ಪರಿವರ್ತನೆ ಯಾಕೆ, ಅವ್ರ ಬಟ್ಟೆ ಯಾಕೆ ಬಿಟ್ರು ಅಂದ್ರೆ, ಒಂದು ನದಿ ಹತ್ತಿರ ಒಬ್ಬ ಹೆಣ್ಮಗಳು ತನ್ನ ಸೀರೆಯನ್ನ ಒಂದ್ ಕಡೆ ಸುತ್ತಿ ಒಂದ್ ಕಡೆ ಒಗಿತಿದಳು. ಅದು ಗಾಳಿಗೆ ಆರಿಸಿ ಮತ್ತೆ ಅದನ್ನ ಸುತ್ಕೊಂಡು ಈ ಕಡೆ ಒಗಿತಿದಳು. ಅದನ್ನ ನೋಡಿ ಅವ್ರಿಗೆ ಆಯ್ತು, ಎಲ್ಲಿ ತನಕ ನಮ್ಮ ಭಾರತ ದೇಶದೊಳಗೆ ಎಲ್ರಿಗೂ ಬಟ್ಟೆ ಸಿಗಲ್ಲೋ ಅಲ್ಲಿ ತನಕ ನಾನು ಹಾಕೊಳ್ಳಲ್ಲ ಬಟ್ಟೆ ಅಂತ ಬಟ್ಟೆ ಬಿಟ್ಬಿಟ್ರು. ಬರೀ ದೋತ್ರ ಮೇಲೆ ಇದ್ರು.
ಅವಾಗ ಯಾರಾದ್ರೂ ಎಲ್ಲೇ ಹೋದ್ರೆ ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಹೊದಕಿ ಮಾಡ್ಬೇಕು ಅಂತ ಇತ್ತು ಪದ್ಧತಿ. ಬಟ್ಟೆ ಅಯ್ಯಾರಿ ಮಾಡೋದು ಖುಷಿಗಾಗಿ ತೊಟ್ಕೊಳ್ಳಿ ಅಂತ. ಈಗ ಅದು ಫ್ಯಾಷನ್ ಆಗ್ಬಿಟ್ಟು ಸುಮ್ಮನೆ ಸಂಬಂಧ ಇರ್ಲಾರ್ದಂತೆ ಮಾಡೋದು. ಮನೆಯೊಳಗೆ 20 ಸೀರೆಗಳು, 20 ಕೆಲಸ, ಅದು ಅವೆಲ್ಲ ನಿಲ್ಬೇಕು. ಅಂದ್ರೆ ಯಾವ ಕಾಲಕ್ಕೆ ಏನಿತ್ತು ಅಂತ ನಮ್ಗೆ ಗೊತ್ತಾಗ್ಲಾರ್ದಕ್ಕೆ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದೆ. ಈಗ ಎಲ್ಲ ಆಮಂತ್ರಣ ಪತ್ರಿಕೆ ಬರೀತಾರೆ, ಬಟ್ಟೆ ಅಯ್ಯಾರಿ ಇರೋದಿಲ್ಲ ಅಂದ್ರೆ ಬಂಗಾರದ ಅಯ್ಯಾರಿ ಮಾಡ್ರಿ ಅಂತ. ಆಮೇಲೆ ಈಗ ತೋಟಗಳಲ್ಲಿ ಮರಗಳು ಅಷ್ಟೇ, ಮರಗಳು ತುಂಬಾ ಚೆನ್ನಾಗಿದೆ ನಿಮ್ಮ ಜಾಗದಲ್ಲಿ. ಈಗ ಹೇಗೆ ನಮ್ಮ ಭೂಮಿ 70 ಭಾಗ ನೀರು, 30 ಭಾಗ ಏನು ಭೂಮಿ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ನಿಮ್ಮ 15 ಎಕರೆಯಲ್ಲಿ ಬರೀ 4 ಎಕರೆಯನ್ನ ನೀವು ಮಾತ್ರ ಕಟ್ಟಡ ಬಿಲ್ಡಿಂಗ್ಗಳಿಗೆ ಬಳಸ್ಕೊಂಡು 11 ಎಕರೆಯನ್ನ ನೀವು ಕಾಡಾಗಿ ಬಳಸ್ಕೊಳ್ಳೋಕೆ ಕಾರಣ ಏನು? 4 ಎಕರೆಯಲ್ಲೂ ಅದು ಇದೆ. ಅದೇ ಕಾರಣ ಅಂದ್ರೆ ಒಂದೇ, ಏನು ನಮ್ಮ ಇಲ್ಲಿಂದ ಮಕ್ಕಳು ಪರಿಸರದಲ್ಲಿ ಓಡಾಡಿದಾಗ ಒಳ್ಳೆ ಆಕ್ಸಿಜನ್ ಸಿಗಬೇಕು, ನೆರಳಿರ್ಬೇಕು. ನಮ್ಮ ಕಲಬುರಗಿ ಬಿಸಿಲು 45 ಟೆಂಪರೇಚರ್ ನಿಲ್ಲಿಕ್ಕೆ ಆಗಲ್ಲ. ಇಡೀ ಎಲ್ಲೇ ಓಡಾಡಿದ್ರು ನೆರಳು ಸಿಗ್ಬೇಕು ಅನ್ನೋದು ಒಂದು. ಆಮೇಲೆ ಇದು ಅದ್ರಲ್ಲಿಂದ ಎಷ್ಟು ಅಡ್ವಾಂಟೇಜ್ ನಮ್ಗೆ ಆಯ್ತಂದ್ರೆ, ಒಂದು ನಮ್ಮ ಹಾಸ್ಟೆಲಿಗೆ ಕಟ್ಟಿಗೆ ತರ್ತಿದ್ವಿ ಮೊದಲು. ಪ್ರತಿ ತಿಂಗಳ ಒಂದು 5-6 ಸಾವಿರ ರೂಪಾಯಿ ಆಗ್ತಿತ್ತು ಕನಿಷ್ಠ. ಇವತ್ತಿನ ಇದಕ್ಕೆ 10,000 ಅಂದ್ರೆ 1,20,000 ರೂಪಾಯಿ ಕಟ್ಟಿಗೆ ಬೇಕಾಗ್ತಿತ್ತು. ನಾವು ಯಾವ ಮರ ಕಡೆಯಲ್ಲ, ಆ ಟೊಂಗೆಗಳ ಮುರಿದು ಬಿದ್ದಿದೆ ಹಾಸ್ಟೆಲ್ ಒಂದು ಲಾಭ. ಎರಡನೇದು, ನಾನು 2003 ಇಲ್ಲಿ ಹೊಲ ತಗೊಂಡಾಗ ಇಲ್ಲಿ ಆಗಸ್ಟ್ ತನಕ ಮಳೆನೇ ಬರೋದಿಲ್ಲ ಅಂತಿದ್ರು. ಆದ್ರೆ ಈಗ ಮಳೆ ಬರ್ತಾ ಇದೆ. ಬಹುಶಃ ನಮ್ಮ ಮರಗಳದೇ ಅಂತಲ್ಲ, ಬಹಳಷ್ಟು ವಿಜ್ಞಾನಿಗಳು ಹೇಳೋದು ಮರಗಳಿರೋದ್ರಿಂದ ಮೋಡಗಳಿಗೆ ಆಕರ್ಷಣೆ ಒಂದು. ಆಮೇಲೆ ಪ್ರಾರಂಭದಲ್ಲಿ ನಮ್ಮ ಬೋರ್ವೆಲ್ಗಳು ಬೇಸಿಗೆಯಲ್ಲಿ ನಡೀತಿರ್ಲಿಲ್ಲ. ಈ ಮರಗಳ ದೊಡ್ಡ ಆದ್ಮೇಲೆ ಎಲ್ಲಾ ಬೋರ್ವೆಲ್ಗಳು ಚಾರ್ಜ್, ಯಾಕಂದ್ರೆ ಆ ಬೇರಿನ ಮೂಲಕ ನೀರು ಹೋಗ್ತದೆ. ಖಂಡಿತ ಅದೇ ಎರಡನೇ ಅಡ್ವಾಂಟೇಜ್. ಮೂರನೇದು, ನನ್ಗೆ ಗೊತ್ತಿಲ್ಲ, ಒಬ್ಬ ದಾವಣಗೆರೆ ಒಬ್ಬರು ಫ್ರೆಂಡ್ ಬಂದಿದ್ರು ನಿಮ್ ತರನೇ. ಈಗ ನಿಮ್ಗೆ ಅನುಭವಕ್ಕೆ ಅದು ಇರ್ಬೋದು. ಈಗ ಹೇಳ್ತೀನಿ ನಿಮ್ಗೆ, ನಾವು ಒಳಗೆ ಸುತ್ತಾಡಿ ಬಂದಾಗ ಅವ್ರು ಬಂದ ತಕ್ಷಣ ಹೇಳಿದ್ರು, ಅಲ್ಲ ನಾನು 2 ಮೂಗಿನ ಹೊಳ್ಳೆಯಿಂದ ಶ್ವಾಸ ತಗೋತಾ ಇದ್ದೀನಿ. ಮೊದಲ ಕಾರಣ, ಈಗ ನೀವು ನೋಡ್ರಿ ಹಿಂಗ್ ಶ್ವಾಸ ಹಿಂಗ್ 2 ಹೊಳ್ಳೆಯಿಂದ ಗಾಳಿ ಬರ್ತದೆ. ಆದ್ರೆ ಹಂಗೆ ಯಾವಾಗ್ಲೂ ಇಲ್ಲ, ಬರಲ್ಲ. ಒಂದ್ ಸೈಡ್ ಬಂದ್ರೆ ಇನ್ನೊಂದ್ ಸೈಡ್ ಬರಲ್ಲ. ಈ ಮರದಲ್ಲಿ ನಾವು ತಿರುಗಿದಾಗ, ಈ ಪರಿಸರದಲ್ಲಿ ತಿರುಗಿದಾಗ 2 ಹೊಳ್ಳೆಗಳು ಅಂದ್ರೆ ಅಷ್ಟು ಆಮ್ಲಜನಕ ನಮ್ಗೆ ಇಲ್ಲದೆ ಇದ್ರ ರಾತ್ರಿ ನೀವು ಮಲ್ಕೊಂಡಾಗ ಅಬ್ಸರ್ವ್ ಮಾಡ್ರಿ, ಯಾವಾಗಾದ್ರೆ ಒಂದು ಸ್ಟಾರ್ಟ್ ಇದ್ದಾಗ ಒಂದು ಕ್ಲೋಸರ್, ಮತ್ತೆ ಈ ಕಡೆ ಸ್ಟಾರ್ಟ್ ಆದ್ರೆ ಇದು ಕ್ಲೋಸರ್. ಇದು ಅದು ಗೊತ್ತಾಯ್ತು. ಅಂದ್ರೆ ಆಮ್ಲಜನಕ ನಾವು ಅಷ್ಟು ಪರಿಪೂರ್ಣ ಸಿಗ್ತದೆ. ಅದಕ್ಕೆ ಆಮೇಲೆ ಒಬ್ಬರು ಮೆಡಿಕಲ್ ಆಫೀಸರ್ ಬಂದಿದ್ರು. ಅವ್ರು ಹೇಳಿದ್ರು, ಒಬ್ಬ ವ್ಯಕ್ತಿ ಸಿಗರೇಟ್ ಬಿಗಿರ್ತಾನೆ, ಸಿಗರೇಟು ಅಥವಾ ಬೀಡಿ, ಒಂದು ಸಿಗರೇಟು 4 ನಿಮಿಷ ನಮ್ಮ ಆಯುಷ್ಯ ಹಾಳು ಮಾಡ್ತಾನೆ ಸತ್ಯ ಜೀವನದೊಳಗೆ. ಅಂದ್ರೆ 100 ಸಿಗರೇಟ್ ಬಿಗ್ತಾನಂದ್ರೆ ಅಷ್ಟು 400 ನಿಮಿಷ ಹಾಳಾಯ್ತು. ಅವ್ನು ಬದುಕೇನೋ 60 ಅಂದ್ರೆ ಅಕಸ್ಮಾತ್ ಸಿಗರೇಟ್ ಬಿಗದಿದ್ರೆ 70 ವರ್ಷ ಬದುಕ್ತಿದ್ದ. ನಿಜ. ಅದನ್ನ ಹೇಳಿ ಇಲ್ಲಿ ಏನ್ ಹೇಳಿದ್ರು ಅವರು, ನಿಮ್ಮ ಇದರಲ್ಲಿ ನಾವು 1 ತಾಸು ತಿರುಗಿದ್ರೆ ನಮ್ದು 5 ನಿಮಿಷ ಆಯುಷ್ಯ ಹೆಚ್ಚಾಗ್ತದೆ. ಸತ್ಯ ಅದು. ಇದು ಅಂದ್ರೆ ಈ ಮರಗಳದ್ದು ಎಷ್ಟು ಅಡ್ವಾಂಟೇಜ್ ಅನ್ನೋದು ಇದು ಒಂದಿಗೆ. ಆಮೇಲೆ ಮರಗಳು ಕೇವಲ ನಾವು ಬೆಳೆಸಿ ಲೇಬರ್ ಮೂಲಕನೇ ಬೆಳೆಸಿದ್ದಲ್ಲ, ನಮ್ಮ ವಿದ್ಯಾರ್ಥಿಗಳು ಹಚ್ಚಿದ್ದಾರೆ ಎಷ್ಟೊಂದು ಮರಗಳು ಅವ್ರ ಕಡೆಯಿಂದ ನಡೆಸಿ. ಅವ್ರ ಇನ್ವಾಲ್ವ್ಮೆಂಟ್ ಇರ್ಬೇಕಿಲ್ಲ, ಅದು ಬಹಳ ಮುಖ್ಯ. ಅದು ಯಾಕಂದ್ರೆ ಅವ್ರಿಗೆ ಮುಂದೆ ಅವ್ರಿಗೆ ಬೇಕಾಗಿರೋದು. ಅದರಲ್ಲಿ ಎಲ್ಲಾ ತರದ ಮರಗಳದಾವ. ಅರಳಿ ಮರ 24 ತಾಸು ಆಕ್ಸಿಜನ್ ಕೊಡೋದು, ಬೇವಿನ ಮರ ಹಗಲು 12 ತಾಸು ಆಕ್ಸಿಜನ್ ಕೊಡೋದು, ಇನ್ನುಳಿದ ಕೆಲವೊಂದು ಹಗಲಿಕ್ಕೆ ಆಕ್ಸಿಜನ್ ಕೊಡ್ತಾರೋ ರಾತ್ರಿ ಕೊಡಲ್ಲ. ಎಲ್ಲಾ ತರದ ಮರಗಳು ಸುಮಾರು 100 ಪ್ರಕಾರದ ಮರಗಳು ಎಲ್ಲ ಸುಮಾರು ಮರ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಮರ. ಆಮೇಲೆ 20,000 ಮೇಲ್ಪಟ್ಟ ಮರಗಳು. 3,000 ಶ್ರೀಗಂಧದ ಮರ, 2,000 ಪೇರು ಮರ, 100 ನೆಲ್ಲಿ ಮರ, ಈ ತರ ಎಲ್ಲ ಪ್ರಕಾರ. ಅದೇ ಸುತ್ತಮುತ್ತ ವಾತಾವರಣ ಟೆಂಪರೇಚರ್ ಇಲ್ಲಿ ಕಡಿಮೆ ಇರ್ತದೆ. ಟೆಂಪರೇಚರ್ 5 ಡಿಗ್ರಿ ಆದ್ರೂ ಟೆಂಪರೇಚರ್ ಕಡಿಮೆ ಇದೆ. ಅಷ್ಟು ವ್ಯತ್ಯಾಸ ಆಗಲ್ಲ, ಸೇಮ್ ಟೆಂಪರೇಚರೇ ತೋರಿಸೋದು. ಆದ್ರೆ ಆ ಭಾವನೆ ವ್ಯತ್ಯಾಸ ಆಗ್ತದೆ, ಫೀಲಿಂಗ್ಸ್ ಇರಲ್ಲ. ಅಂದ್ರೆ ಬಿಸಿಲಿನ ಫೀಲಿಂಗ್ಸ್ ಇರಲ್ಲ, ಕೂಲ್ ಅನಿಸ್ತದೆ. ಮತ್ತೆ ಎರಡನೇದು ಎಲ್ಲ ನೀರು ಬೇರೆ ಕೆಳಗಡೆ ಬೋರ್ ಆಟೋಮೆಟಿಕ್ ಚಾರ್ಜ್ ರೀಚಾರ್ಜ್ ಆಗ್ತದೆ. 24 ತಾಸು ನಡೆಸಿದ್ರು ನಮ್ಮ ಬೋರ್ಗೆ ಆಗ್ತದೆ. ಮತ್ತೆ ಆಕ್ಸಿಜನ್ ಸ್ವಲ್ಪ ಚೆನ್ನಾಗಿ. 3-4 ಅಡ್ವಾಂಟೇಜ್ಗಳು ಮರಗಳಿರೋದು. ಇದು ನನ್ನ ಅನುಭವಕ್ಕೆ ಬಂದಿದೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಮ ಕೆಲವೊಮ್ಮೆ ಈ ಸರ್ಕಾರಗಳು ಏನು ಮಾಡ್ತಾವೆ ಅಂದರೆ, ವಿದೇಶಕ್ಕೆ ಜನರನ್ನ ಕಳಿಸಿ ಅಲ್ಲೇನು ಮಾಡ್ತಾ ಇದ್ದಾರೆ ಅಂತ ಕೇಳೋ ಬದಲು ನನ್ನ ಸ್ವಂತ ಅನುಭವದಲ್ಲಿ ಹೇಳೋದಾದರೆ, ಅವರು ಇಲ್ಲಿಗೆ ಪ್ರತಿ ಶಾಲೆಯವ್ರನ್ನ ಅಥವಾ ಸರ್ಕಾರ ಏನಾದರೂ ಇದನ್ನ ಗಮನಿಸಿದ್ರೆ, ಒಂದು ಶಾಲೆ ಪರ್ಮಿಷನ್ ತಗೊಳ್ಬೇಕಾದ್ರೆ ನಿಮ್ಗೆ ಇಷ್ಟೇ ಜಾಗ ಇರಬೇಕು ಅಂತ ರೂಲ್ಸಲ್ಲಿ ಇದೆ. ಅಲ್ಲಿ ಅವ್ರು ಏನು ಮಾಡಿದ್ರೆ, ಬರೀ ಕಟ್ಟಡಗಳನ್ನ ಕಟ್ಟಿ ಒಂದು
ಶೋ ಕೇಸ್ ಅಲ್ಲ ಆಟದ ಗ್ರೌಂಡೇ ಇರಲ್ಲ. ಆಟದ ಗ್ರೌಂಡು ಇರಲ್ಲ. ಈಗ ಶಾಲೆ ಜಾಗ ಹೊಡೆದ್ರೆ ಒಂದೆರಡು ಅಂಗಡಿ ಕಟ್ಟಿರ್ತಾರೆ. ಏನಾಗಿದೆ, ಶಾಲೆ ಅಂದ್ರೆ ಬರೀ ಜೈಲ್ ಆಗಿಬಿಟ್ಟಿದೆ. 24 ಓದು 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 ಓದು, ಆಟ ಇಲ್ಲ ಅವ್ರಿಗೆ, ಫ್ರೀಡಮ್ ಸ್ವಾತಂತ್ರ್ಯ ಇಲ್ಲ. ನಮ್ಮಲ್ಲಿ ಹಂಗಿಲ್ಲ. ಇದು 4 ಎಕರೆ ಫುಲ್ ಅವರಿಗೆ ಇದು ಗ್ರೌಂಡ್ ಇದೆ, ಆಟ ಆಡೋದಿದೆ. ಮೊದಲೆಲ್ಲ ನಾವು ಮರಕೋತಿ ಆಟ ಆಡ್ತಿದ್ದೆವು, ಏರೋದು ಜಿಗಿಯೋದು. ಅದು ಯಾವುದು ಈಗಿನ ಹುಡುಗರಿಗೆ ಇಲ್ಲ, ಅದು ಫ್ರೀಡಮ್ ಸಿಗ್ತದೆ. ಆಮೇಲೆ ಇದು ಒಂದು ಭಾಗ. ಇನ್ನೊಂದು ಭಾಗ ಸೌಂದರ್ಯ. ಈ ಮರಗಳಿರೋದ್ರಿಂದ ಎಷ್ಟು ಸುಂದರ ಕಾಣುತ್ತಂದ್ರೆ ಅಷ್ಟು ಸುಂದರ ಕಾಣುತ್ತೆ. ಮತ್ತೆ ಎಲ್ಲ ಮಕ್ಕಳು ಹೂಗಳು ಬಿಟ್ಟಾಗ ಕೆಂಪು ಕಲರ್ ಹೂಗಳು ಬಿಡವು, ಬಿಳಿದು ಹಸಿರುದು ಥರದ ಹೂಗಳೇ ಬಿಡ್ತಾವೆ ಸೀಸನ್ ವೈಸ್. ಭಾಳ ಖುಷಿ ಕೊಡ್ತವೆ. ಇದು ಒಂದು ಭಾಗ. ಆ ಆನಂದಕ್ಕೆ, ಆ ಸಂತೋಷಕ್ಕಂತೂ ಬೆಲೆನೇ ಇಲ್ಲ. ಸುಮ್ಮನೆ ಕೂತರು ಸಾಕು. ಎಲ್ಲವೂ ಬೇಸರ ಆದಾಗ ಒಳಗಡೆ ಸುಮ್ಮನೆ ಒಂದು ಮರದ ಕೆಳಗೆ ಕೂಡ್ರಿ ನಿಮ್ಗೆ ಎಷ್ಟೋ ಇದೆ. ನಾವು ಅದಕ್ಕೆ ಹೆಸರಿಟ್ಟಿರೋದು ಹಸಿರು ಕಾಸಿ. ನಿಜವಾದ ಸ್ವರ್ಗ ಲೋಕ ಇದು. ಹೆಜ್ಜೆಗೊಮ್ಮೆ ನಮಿಸುತ್ತಾ ಬನ್ನಿ, ಇದು ಸ್ವರ್ಗ ಲೋಕ ಅಂತ ಬರ್ದಿರೋದು ಅಲ್ಲಿ ಹೋಗೋಕ್ ಬೋರ್ಡ್. ಮತ್ತೆ ತುಂಬಾ ಬಿದಿರು ಮಾಡೋದ್ರಲ್ಲೂ ಇದೆ, ಬಿದಿರು ಮರ ಇದೆ. ಬಿದಿರಿದ್ದು ವಿಶೇಷ ಏನಂದ್ರೆ ಭಾಳ ಜನರಿಗೆ ಗೊತ್ತಿರಲ್ಲ. ತನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ತಗೊಂಡು ಅದಕ್ಕೆ ಹೊರತುಪಡಿಸಿ 200 ಲೀಟರ್ ನೀರು ಹಿಡಿದಿರ್ತದೆ. ಬಿದಿರಿನ ವಿಶೇಷ. ಒಂಟೆ ನೀರನ್ನ ಕುಡಿದು ಹೆಂಗೆ ಸಂಗ್ರಹಿಸೋದು, ಬಿದಿರಿನ ವಿಶೇಷತೆ ಅದು. ಭೂಮಿಯೊಳಗೆ ನೀರು ಹಿಡಿದಿರ್ತದೆ, ಬೇರೆ ಮರಕ್ಕಿಂತಲೂ ಹೆಚ್ಚು. ಅದ್ರ ಜೊತೆಗೆ ಬಿದಿರು ನಮ್ಮ ಜೀವನದಲ್ಲಿ ಆರಂಭನೂ ಅದರಿಂದಾನೇ ಆಗೋದು, ಯಾಕಂದ್ರೆ ಮಗುನ ಹುಟ್ಟಿದ ತಕ್ಷಣ ನಾವು ತೊಟ್ಲಲ್ಲಿ ಹಾಕೋದು ಅದನ್ನೇ, ಹಾಗೆ ಬಿದಿರು ಯಾವಾಗಲೂ ನಮ್ಮ ಜೀವನದಲ್ಲಿ ಒಂದು ಇದು. ಮತ್ತೆ ಎರಡನೇದು ಬಿದಿರು ಏನ್ ಮಾಡ್ತದೆ ಅಂದ್ರೆ ನೀರಿನ ಸೆಲೆಯನ್ನ ಕಂಡುಹಿಡಿದಿದೆ. ಮತ್ತೆ ಬಿದಿರು ಗಿಡದ ಕೆಳಗಡೆ ಕುತ್ಕೊಂಡು ಓದೋ ಮಕ್ಕಳಿಗೆ ನೆನಪು ಶಕ್ತಿ ಬಹಳ ಚೆನ್ನಾಗಿರ್ತದೆ. ಬಿದಿರು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಏನಾಗ್ತದೆ, ಬಿದಿರು ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಕೊಡ್ತದೆ. ಮನೆ ಅದು ಆಶ್ರಯ. ಬಿದಿರು ಎಲ್ಲ ಒಂದೇ ಅಂತಲ್ಲ, ಎಲ್ಲಾ ಮರಗಳು. ನೀವಲ್ಲಿ ಹೋದ್ರೆ ನೀವು ಬೆಳಗ್ಗೆ ಹೋಗ್ಬೇಕು, ಸುಮಾರು ಒಂದು 50 ನವಿಲುಗಳು ಕಾಣ್ತಾವೆ, ಪಕ್ಷಿಗಳು, ಮೊಲಗಳು ಕಾಣ್ತಾವೆ. ಪಕ್ಷಿಗಳಂತೂ ಥರದ ಸಣ್ಣ ಸಣ್ಣ ಚಿಕ್ಕ ಗುಬ್ಬಿಗಳು ಗೂಡು ಕಟ್ತಾವೆ. ಭಾಳ ಅದು ಅದ್ರ ಖುಷಿನೇ ಬೇರೆ. ನಾವು ಬದುಕೋದಲ್ದೇನೆ ಇತರ ಜೀವಿಗಳಿಗೂ ಬದ್ಲಿಕ್ಕೆ ಆಶ್ರಯ. ನಿಮ್ಗೆ ಕೊಟ್ಟಿರೋ ಪುಸ್ತಕದಲ್ಲಿ ಮರದ ಬಗ್ಗೆನೇ ಒಂದು ಪದ್ಯ ಬರ್ತೀವಿ, ನಮ್ಗೆ ಏನು ಆಶ್ರಯ ಕೊಡ್ತು ಅಂತ ರೈತನ ಬಗ್ಗೆ. ಹಾಗೆ ಸರ್ಕಾರ ಇದೊಂದನ್ನೇ ಎಕ್ಸಾಂಪಲ್ ಇಟ್ಕೊಂಡು ಅವರು ತುಂಬಾ ಇಂಪ್ಲಿಮೆಂಟ್ ಮಾಡ್ಬೋದು. ಅವ್ರವ್ರ ಆಸಕ್ತಿ ಮೇಲೆ. ಈಗ ನಮ್ಮಲ್ಲಿ ಬರ್ತಾರ, ನಮ್ಮಲ್ಲಿ DDP ಆರ್ಡರ್ ಮಾಡಿದಾರ, ಹಿಂಗ್ ಸಾಂಸ್ಕೃತಿಕ ಲೋಕ ನೋಡ್ಲಿಕ್ಕೆ ಹೋಗ್ರಿ ಅಂತ ಬರ್ತಾರ. ಬರೀ ನೋಡೋದಕ್ಕಿಂತನೂ ಅದ್ರ ಬಗ್ಗೆ ತಿಳಿಸಿನೂ ಹೇಳ್ಬೇಕು ಮಕ್ಕಳಿಗೆ. ತಿಳಿಸಿ ಹೇಳ್ಬೇಕು ಅಂದ್ರೆ ಅಳವಡಿಸ್ಕೊಳ್ಬೇಕು. ಅಟ್ಲೀಸ್ಟ್ ಅಳವಡಿಸ್ಕೊಳ್ದೇ ಇದ್ಮೇಲೆ ಈ ನಮ್ಮ ತಿಳುವಳಿಕೆಗಳು ಅಳವಡಿಕೆಯಲ್ಲಿ ಸೋಲ್ತಾ ಇದ್ದೀವಿ ಅಂತ. ನಮ್ಮ ಜ್ಞಾನ ಮತ್ತೆ ತಿಳುವಳಿಕೆ ಎಲ್ಲ ಏನಾಗಿದೆ ಅಂದ್ರೆ ಈ ಅಳವಡಿಕೆಯಲ್ಲಿ ನಾವು ಸೋಲ್ತಾ ಇದ್ದೀವಿ. ಮುಂದಿನ ಯೋಜನೆ ಏನಾದ್ರು ಇದನ್ನೇ ಬೆಳೆಸ್ತಾ ಹೋಗೋದು. ಇನ್ನು ಇಲ್ಲಿ ಇನ್ನೂ ಬೆಳವಣಿಗೆ ಮಾಡೋದು ಇಲ್ಲಿ ಭಾಳಷ್ಟು ಅದಾವ. ನಮ್ಮ ಇತಿಹಾಸ ಸಾರ್ತಕ್ಕಂಥದ್ದು ಈಗ ಎದುರುಗಡೆ ಒಂದು 3 ಅಂತ ಸುಮಾರು 50 ಅಡಿ ಎತ್ತರ ಕಟ್ಟಿರೋದಿದೆ. ಅದು ನಮ್ಮ ಕಿಷ್ಕಿಂಧ ಭಾಗದ ಥರ ಬೆಟ್ಟ ಮಾಡೋದು. ಅದ್ರ ಮೇಲೆ ರಾಮ ಮತ್ತು ಆಂಜನೇಯನ ಆಲಿಂಗನದ ಮೂರ್ತಿ ಕೂಡಿಸ್ಬೇಕು ಅನ್ನೋದಿದೆ. ಅದು ಮೇಲ್ಗಡೆ ಹೋಗ್ಬೇಕಂದಾಗ ಸುತ್ತಲೂ ಗವಿ ಥರ ಮಾಡಿ ಅದರೊಳಗಿಂದ ಏರಿ ಕೆಳಗಡೆ ಬರಬೇಕು. ಅದನ್ನೇ ಯಾಕಂತಂದಾಗ ಕಿಷ್ಕಿಂಧ ಬೆಟ್ಟ ಇರೋದು ನಮ್ಮ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ. ಆಂಜನೇಯ ಜನ್ಮಸ್ಥಳ ಅದು. ಮತ್ತು ಆಂಜನೇಯಂದರ ಆ ಮುಂದೆ ಯಾಕಂದಾಗ ಇವತ್ತು ರಾಮಾಯಣಕ್ಕೂ ಬೈಯೋರಾದಾರ, ಮಹಾಭಾರತಕ್ಕೂ ಬೈಯೋರಾದಾರ, ಅದು ಬೇರೆ ಭಾಗ. ಆದರೆ ರಾಮ ಕಾಡಿನಲ್ಲಿ ಹೋದಾಗ ಸೀತೆ ಅಪಹರಣ ಆದಾಗ ಸೀತೆಯ ಒಳ್ಳೆ ಸುದ್ದಿ ತಂದವನು ಹನುಮಂತ. ರಾಮ ರಾಜ ಇದ್ದರೂ ಕೂಡ ಹನುಮಂತನಿಗೆ ಕೊಡ್ಲಿಕ್ಕೆ ಏನೂ ಇರಲಿಲ್ಲ. ಅದಕ್ಕೆ ಭಾವನಾತ್ಮಕವಾಗಿ ಆ ಪ್ರೀತಿಯಿಂದ ಅಪ್ಕೊಂಡಿರ್ತಾರೆ. ಆ ಒಂದು ಪ್ರೀತಿಯ ಸಂಕೇತವಾಗಿ ಅದು ಆಲಿಂಗನದ ಮೂರ್ತಿ ಸ್ಥಾಪನೆ ಮಾಡೋದು. ಅಂದರೆ ಒಂದು ಮಾಡಿವಿ ಅನ್ನೋದಕ್ಕೆ ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಅದು ಮುಖ್ಯ. ಯಾವುದೋ ಒಂದು ಇಟ್ಟು ಒಂದು ಸುಮ್ಮನೆ ಇಟ್ಟಿರೋದಿಲ್ಲ. ಹಂಗೆ ಆ ಕಲ್ಪನೆಯೊಳಗೆ ಅದು ಒಂದು ಮಾಡೋದಿಲ್ಲ. ಅದು ಸಾಕಷ್ಟು ಆದಾಗ ಏನೋ ಆಗಲಿ, ಒಳ್ಳೇದಾಗಲಿ. ನಾವೇನೋ ಇವತ್ತು ಆಶ್ರಮ ಅವರಿಂದ ನಿಮ್ಮನ್ನು ಪರಿಚಯ ಆಯಿತು, ನಮ್ಮ ಜಾಗನೂ ನೋಡೋಂಗಾಯ್ತು. ನಮ್ಮ ಉಳ್ಕೊಂಡು ಬಿಡ್ರಿ ಇರಲಿ, ನಾನೊಂದಿನ ಉಳ್ಕೊಳ್ಳೋಕೆಂದಲೇ ಒಂದಿನ ಬರ್ತೀನಿ. ನೀವು ಮಾರ್ಚ್ ಏಪ್ರಿಲ್ ಬಂದ್ರಂತ ಇನ್ನು ಆರಾಮ ಒಂದು ಪ್ಲಾನ್ ಮಾಡ್ಕೊಂಡೆ ಬರ್ತೀನಿ. ಮತ್ತೆ ಬೆಳಿಗ್ಗೆ ಮಕ್ಕಳಿಗೆ ಯೋಗ ಪ್ರಾಣಾಯಾಮ ಏನಾದ್ರು ಅಭ್ಯಾಸ ಮಾಡ್ತಾರೆ. 6 ಗಂಟೆಗೆ ಗ್ರೌಂಡ್ನಲ್ಲಿ ಸ್ನಾನ ರೆಡಿ ಇರ್ತಾರೆ. ಅಲ್ಲ, ಯೋಗ ಪ್ರಾಣಾಯಾಮ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಎಕ್ಸಸೈಸ್ಗಿಂತ ನೀವು ಪ್ರೇಯರ್ ಮಾಡ್ತಾರೆ. ಪ್ರೇಯರು, ಪ್ರಾರ್ಥನೆ ಇರಲಿ. ಪ್ರಾರ್ಥನೆ ಮಾಡಬೇಕಾಗಿರೋದು ಮಕ್ಕಳು ಮೊದಲು ಯಾರಿಗೆ ಅಂದರೆ ಅಪ್ಪ ಅಮ್ಮನಿಗೆ ಮೊದಲು 1 ನಿಮಿಷ. ಯಾಕೆ ನಮ್ಮ ಹೆಡ್ಡು ಬ್ಲಡ್ಡು ಫುಡ್ಡು ಕೊಟ್ಟಿದ್ದಾರೋ ಅಪ್ಪ ಅಮ್ಮ ಅವ್ರಿಗೆ. ಇನ್ನೊಂದು ನಿಮಿಷ ನಮ್ಮ ದೇಶ ಕಾಯೋ ಸೈನಿಕರಿಗೆ.
ಇನ್ನೂ ಒಂದು ನಿಮಿಷ, ನಮಗೆ ಅನ್ನ ಬೆಳೀತಾರಲ್ಲ ರೈತರು ಅವ್ರಿಗೆ, ಆಮೇಲೆ ನಿಮಗೆ ಇಷ್ಟ ಇದ್ರೆ ನಿಮ್ಮ ಗುರುಗಳಿಗೆ. ನಿಮ್ಗೆ ಇಷ್ಟ ಇದೆಯಾ ಗುರುಗಳಿಗೆ ನಮಸ್ಕಾರ ಮಾಡೋಕ್ಕೆ? ಹಾಂ, ಯಾಕಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಮುಂದೆ ಗುರಿ ಇರಬೇಕು, ಹಿಂದ್ಗಡೆ ಯಾರು ಇರಬೇಕು? ಗುರು ಇರಬೇಕು ಅಲ್ವಾ? ಆಮೇಲೆ ಬೆಳಿಗ್ಗೆ ನಮ್ಮ ವಿದ್ಯಾರ್ಥಿಗಳ ವಿಶೇಷತೆ ಒಂದು ಹೇಳ್ಬೇಕಂದಾಗ, ಇವರೆಲ್ಲ ಗ್ರಾಮೀಣ ಪ್ರದೇಶ. ಎಷ್ಟೋ ಮಕ್ಕಳಿಗೆ ಕನ್ನಡ ಭಾಷೆ ಬರಲ್ಲ. ಬಂಜಾರ ಇದ್ದವರು, ಬೇರೆ ಬೇರೆ ದಲಿತರು, ಈ ಮಕ್ಕಳು ಬಂದಾಗ ನೀವು ಅನ್ನೋದು, ನೀನ್ ಅನ್ನೋದು ಏಕವಚನ ಬಹುವಚನ ಗೊತ್ತಿಲ್ಲ ಅವ್ರಿಗೆ. ಪಾಪ ಗೊತ್ತಿಲ್ಲ ಅವ್ರಿಗೆ. ಅವರಲ್ಲ, ಅವ್ರ ತಂದೆ ತಾಯಿನೂ ನೋಡು ಸರ್, ಅಷ್ಟೇ ನಾನು ನಿನ್ನ ಹತ್ತಿರ ನನ್ನ ಮಗಿಗೆ ಬಿಟ್ಟಿನಿ, ನೋಡು ಈ ಮಾತಾಡೋರು. ಆ ಮಕ್ಕಳು 10ನೇ ಪಾಸ್ ಆಗುವಾಗ ಸುಮಾರು 3ನೇ 4ನೇ ತನಕ ಕನ್ನಡ ಮಾತು ಬರಲಾರ್ದವ್ರು 80-90% ಪಾಸ್. ಮತ್ತು ಅವ್ರು ಆರ್ಥಿಕವಾಗಿ ಎಷ್ಟು ಬಡತನದವ್ರು ಇದ್ದಾರೆ ಕೆಲವೊಬ್ರು. ಅಂದರೆ ಇಲ್ಲಿ ಹಾಸ್ಟೆಲ್ದಲ್ಲಿ ಇದ್ದಾಗ ಅವ್ರಿಗೆ ಜ್ವರ ಬಂದಾಗ, ಮತ್ತೊಂದು ಬಂದಾಗ ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ. ಒಬ್ಬ ವಿದ್ಯಾರ್ಥಿ ಅವನಿಗೆ ಜ್ವರ ಬಂದು ಸುಮ್ಮನೆ ಮಲ್ಕೊಂಡಿದ್ದ. ನಾವು ಈಗ ಮನಿನೂ ಇಲ್ಲೇ ಮಾಡಿ, ಮೊದಲು ಕಲಬುರ್ಗಿಯಿಂದ ಬಂದಾಗ ಮಲ್ಕೊಂಡದನಲ್ಲ, ಅವನಿಗೆ ಮನೆಗೆ ಬಿಟ್ಟು ಬರ್ರಿ, ಒಳ್ಳೇದಾಗ್ಬೋದು, ಆರೋಗ್ಯ ಸುಧಾರಿಸ ಅಂತ ಮನೆಗೆ ಬಿಟ್ಟು ಬಂದ್ರು ನಮ್ಮ ಶಿಕ್ಷಕರು. ಆದ್ರೆ ಮತ್ತೆ ಮರುದಿವ್ಸ ಇಲ್ಲೇ ಹಾಜರ. ಯಾಕಂತ ಕೇಳಿದ್ರೆ ಅವನ ತಂದೆ ತಾಯಿ ಹೊಟ್ಟೆ ಪಾಡಿಗೆ ದುಡಿಯೋ ಸಲುವಾಗಿ ಮುಂಬೈಗೆ ಹೋದವ್ರು. ಅಲ್ಲಿ ಮನೆಯವ್ರು ಇದ್ದವ್ರು ಅಜ್ಜಿ ವಯಸ್ಸಾದವ್ರು. ಅವ್ರಿಗೆ ಆಸ್ಪತ್ರೆಗೆ ತಗೊಂಡು ಹೋಗೋ ಯೋಗ್ಯತೆ ಇಲ್ಲ. ಒಂದು ವಯಸ್ಸಿನ ದೃಷ್ಟಿ, 2 ಆರ್ಥಿಕ ದೃಷ್ಟಿ. ಅಂಥ ಮಕ್ಕಳು ಇಲ್ಲಿದ್ದಾರೆ. ಮತ್ತು ನಾವು ಅವ್ರಿಗೆ ಇಲ್ಲಿ ನಮ್ಮ ಈ ಶಾಲೆ ಕ್ಯಾಂಪಸ್ಸು ಇವತ್ತು ಶಿಕ್ಷಣ ಒಂದು ಉದ್ಯಮ ಆಗಿಬಿಟ್ಟಿದೆ, ವ್ಯಾಪಾರ ಆಗಿದೆ. ಇಲ್ಲ, ಅದು ಇಲ್ಲ. ಈಗ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ಇರದೇ ಇದ್ದಾಗ ನಾನು ನಿಮ್ಗೆ ಸುಳ್ಳು ಹೇಳಿದ್ರೆ ಅನ್ಸ್ಬೋದು, ಹೇಳಿದ್ರೆ ಸುಳ್ಳು ಆಗಲ್ಲ. ನೋಡ್ರಿ, ಒಂದು ಟಿಫಿನು, ಒಂದು 2 ಊಟ ಮಾಡ್ಬೇಕಂದಾಗ ಒಂದು ದಿನಕ್ಕೆ ಕನಿಷ್ಠ 300 ರೂಪಾಯಿ ಬೇಕಿ. 300 ರೂಪಾಯಿ ಅಂದಾಗ 9,000 ತಿಂಗಳಿಗೆ ಆಯ್ತು. 10 ತಿಂಗಳಿಗೆ 90,000 ರೂಪಾಯಿ. ಆದ್ರೆ ನಮ್ಮಲ್ಲಿ 30 ಕೊಡೋರು ಅದರ 35,000 ಇದೆ. ಬರೀ ಒಂದು ವರ್ಷದ ಊಟ ವಸತಿ ಎಲ್ಲವೂ ಅಷ್ಟು ಕಡಿಮೆ ಇದ್ರಲ್ಲಿ ಒಂದು. ಆಮೇಲೆ ಡೈಲಿ ಬಂದು ಹೋಗೋರು ಇದಾರಲ್ಲ ವಿದ್ಯಾರ್ಥಿಗಳು, 5,000, 6,000, 7,000 ಮಾತ್ರ ಶುಲ್ಕ. ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ಕೊಡ್ತಾರೆ. ಅಂದ್ರೆ ಉದ್ದೇಶ ನಮ್ಮದು ಮಕ್ಕಳಿಗೆ ಶಿಕ್ಷಣ ಸಿಗಲಿ, ಒಂದು ಪರಿಸರ ಸಿಗಲಿ ಅನ್ನೋದು ಹೊರತು ಲಾಭ ದೃಷ್ಟಿಕೋನ ಇಲ್ಲ. ಲಾಭ ದೃಷ್ಟಿಕೋನ ಇಲ್ಲ, ಹೆಂಗೆ ಮಾಡ್ತೀರಿ ಅಂತ ಪ್ರಶ್ನೆ ಬರ್ತದೆ. ನಾನು ಸರ್ಕಾರಿ ನೌಕರಸ್ಥಾಗಿ ನಿವೃತ್ತಿಯಾಗಿ ನನಗೆ ಪೆನ್ಷನ್ ಇದೆ. ಆಮೇಲೆ ನನಗಿರೋದು ಒಬ್ಬನೇ ಮಗ. ಎಷ್ಟಿರ್ಬೇಕು ಮಗನಿಗೆ ಅಷ್ಟಿಟ್ಟು, ಇನ್ನೊಂದು ಸಾರ್ವಜನಿಕ ಆಗಲಿ ಅಂತ. ಹಂಗಾಗಿ ನಮಗೆ ಅದು ಬೇಕು ಅನ್ನೋದು ಇಲ್ಲ. ಆ ಕಾರಣಕ್ಕೆ ನಡೀತು. ಹಂಗಂತೇಳಿ ಬೇರೆಯವ್ರು ಮಾಡ್ಬೋದು, ಮಾಡದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಈ ಕಾರಣಕ್ಕಾಗಿ ನಮ್ಗೆ ಭಾವನೆ ಅದು. ಆಮೇಲೆ ನಾನು ಒಬ್ಬ ಶಿಕ್ಷಕರ ಮಗ, ಹಂಗಾಗಿ ಬಡತನದಿಂದೇ ಬಂದಿರೋದು. ನಮಗೆಲ್ಲ ಸರಿಯಾದ ಬಟ್ಟೆ ಸಿಗ್ತಿರ್ಲಿಲ್ಲ. ನಾವು ಹೈಸ್ಕೂಲ್ಗೆ ಬರೋ ತನಕ ಚಡ್ಡಿ ಇರ್ತಿತ್ತು, ಪ್ಯಾಂಟ್ ಅಂದ್ರೆ ಭಾರಿ ಖುಷಿ. ಅವಾಗ ಈಗ ಹುಡುಗರು ಪ್ಯಾಂಟ್ ಹಾಕೊಂಡಿದ್ದಾರೆ, ನಾವು ಪ್ಯಾಂಟೇ ಹಾಕ್ಲಕ್ ಕೊಡ್ತಿರ್ಲಿಲ್ಲ. ಇನ್ನು ಹೈಸ್ಕೂಲ್ ಬಂದಾಗ ನಿನ್ ಪ್ಯಾಂಟ್ ಅಂದ್ರೆ ಹಂಗೆ ಬೆಳೆದವ್ರಲ್ಲ, ಆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ನಮ್ಮ ಕೈಲಾಗಿಂದ ನಾವು ಮಾಡ್ಕೊಂಡು. ಮತ್ತು ಅದೇ ಖುಷಿ ನಮ್ಗೆ. ಮಕ್ಕಳು ಬೆಳಿಗ್ಗೆ ಎದ್ದು 6ಕ್ಕೆ ಸ್ನಾನ ಮಾಡ್ತಾರ, ಪ್ರೇಯರ್ ಮಾಡ್ತಾರ, ಸಾಮೂಹಿಕ ಊಟ ಮಾಡ್ತಾರ. ಅದು ನೋಡೋದೇ ಒಂದು ಖುಷಿ. ಒಂದು ರೀತಿಲಿ ಇದು ವಿದ್ಯಾ ಮಂದಿರ. ಇದು ಬೇರೆ ಕಡೆ ವಿದ್ಯಾಲಯಗಳು ಇರ್ತಾವೆ, ಇದು ಮಂದಿರ. ಯಾಕಂದ್ರೆ ಆ ಭಾವನೆನೇ ಇದೆ ಹುಡುಗರ ಹತ್ರ. ಬಹಳಷ್ಟು ಸುಧಾರಣೆ ಆಗ್ತಾರೆ. ಸಾಮಾನ್ಯವಾಗಿ ದಲಿತರು, ಹಿಂದುಳಿದವರು, ಲೇಬರ್ ಜನ ಅವ್ರ ಮನೆಯಲ್ಲೆಲ್ಲ ಸಾರಾಯಿ ಕೊಡೋರು, ಮಾಂಸ ತಿನ್ನೋರೆ. ನಾನು ಅವ್ರ ಆಹಾರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಆದರೆ ಅಂಥ ಪಾಲಕರು ಪರಿವರ್ತನೆ ಆಗಿದ್ದಾರೆ. ನಮ್ಮಲ್ಲಿ ಸಮಾರಂಭ ಮಾಡಿದಾಗ ಬರ್ತಿದ್ರು, ಇಲ್ಲೇನು ಸಿಗ್ತದೆ, ನೀನು ಕುಡ್ಲಕ್ಕೆ ಸಿಗಲ್ಲ, ತಿಲ್ಲಕ್ಕೆ ಸಿಗಲ್ಲ ಅನ್ನೋರು ಬರ್ತಿದ್ರು. ಈಗ ಅಲ್ಲಪ್ಪ, ಅದು ನಾವು ಬ್ಯಾಡ ಅಂತ ನಿನಗೆ ಅನ್ನಲ್ಲ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ಕೊ, ಇಲ್ಲಿ ಬೇಡ ಅಷ್ಟೇ. ಈಗ ಅದು ಎಷ್ಟೋ ಪರಿವರ್ತನೆ ಆಗಿದೆ. ಇಲ್ಲಾಂದ್ರೆ ಕುಡದೇ ಬರ್ತಿದ್ರು. ಕೈ ತುತ್ತು ಕಾರ್ಯಕ್ರಮ ಅದನ್ನು ಮಾಡ್ತೀವಿ ಪ್ರತಿ ವರ್ಷ. ಆಮೇಲೆ ವಿಭಿನ್ನವಾದಂಥ ಪ್ರಯೋಗಗಳು ಮಾಡ್ತೀವಿ ನಾವು. ಹೆಂಗೆ ವಿಭಿನ್ನ ಅಂದರೆ ಕೈ ತುತ್ತು ಕಾರ್ಯಕ್ರಮ ಅಂತ ಎಲ್ಲ ತಾಯಂದಿರು ಕರ್ಸೋದು, ಎಲ್ಲ ಮಕ್ಳಿಗೆ ಒಟ್ಟಿಗೆ ಕೂಡ್ಸೋದು. ಊಟ ಸುಮ್ಮನೆ ಮನೆಯಲ್ಲಂತೂ ತಿನ್ನಿಸ್ತಾರ, ಇಲ್ಲಿ ಸಾಮೂಹಿಕವಾಗಿ ಇರಲಿ ಅನ್ನೋದು ಒಂದು. ಆಮೇಲೆ ನಾವು ಸಂಸ್ಕಾರ ಪ್ರಶಸ್ತಿ ಅಂತ ಕೊಡ್ತೀವಿ, ಅದು ಒಂದು. ನಮ್ಮ ವಾರ್ಷಿಕೋತ್ಸವ ಮಾಡ್ತೀವಿ, ಅದು ವಿಶೇಷವಾಗಿ. ಸಾಂಸ್ಕೃತಿಕ ಲೋಕೋತ್ಸವ ಅಂತ ಅದು ಒಂದು. ಆಮೇಲೆ ಎಳಮಾಸಿ ಅಂತ ಮಾಡ್ತೀವಿ ನಾವು. ಎಳಮಾಸಿ ರೈತರ ಹಬ್ಬ. ಅವಾಗ ಹೊಲದಲ್ಲೇ ಊಟ ಮಾಡೋದು. ಅದ್ರ ಊಟ ಕಡುಬು, ಬಜ್ಜಿ, ಅದು ಊಟನೇ ಬೇರೆ. ಈಗ ಬೆಂಗಳೂರು ಭಾಗದ ಅವರೆಕಾಳು ಇರ್ತದಲ್ಲ, ಅದ್ರ ಬಜ್ಜಿ, ಅವರೆಕಾಳಿನ ಬಜ್ಜಿ.
ಅದ್ರ ವಿಶೇಷ ಊಟ. ಆಮೇಲೆ ದೀಪಾವಳಿ ಎಷ್ಟೋ ಮಕ್ಕಳು ರಜೆಗೆ ಹೋಗಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ದೀಪಾವಳಿ ಆಚರಣೆ ಮಾಡ್ತೀವಿ, ಇಲ್ಲೇ ಹೋಳಿ ಆಚರಣೆ ಮಾಡ್ತೀವಿ. ಅಂದ್ರೆ ಆ ಎಂಜಾಯ್ಮೆಂಟ್ ಮಾಡ್ತಾರೆ. ಅಲ್ಲ ಕರೆಕ್ಟ್, ಅದು ಮಕ್ಕಳಿಗೆ ಅದೇ ಆ ಮಜಾನೇ ಬೇರೆ. ಶಿವರಾತ್ರಿ ಇಲ್ಲೇ ಲಿಂಗ ಬೆಳಗ್ತೀವಿ ನಾವು, ಅದೆಲ್ಲ ನೋಡ್ತಾರೆ ಕಣ್ಣಾರೆ. ಅಂದ್ರೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಏನದ ಎಲ್ಲವೂ ಅವ್ರಿಗೆ ಗೊತ್ತಾಗ್ಲಿ ಅಂತ ಆ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕು. ಮತ್ತೆ ಅದ್ರ ಹಿನ್ನೆಲೆ ಆಮೇಲೆ ಹೊಸದಾಗಿ ಪ್ರಯೋಗಗಳು ಮಾಡ್ತೀವಿ. ಈ ಉದಾಹರಣೆಗೆ ಈ ವರ್ಷ ಕುದೋಳಿ ಗಣೇಶ ಕರೆದೇವು, ಜಾದೂ ಮಾಡಿದ್ರು, ಸುಮ್ಮನೆ ತೋರಿದ್ರು ಮಕ್ಕಳಿಗೆ. ಈಗ 7ನೇ ತಾರೀಕು ಕಲ್ತ್ರೇನಪ್ಪ ಏನಾದ್ರು ಮಾಡಕ್ಕೆ? ಒಂದಿನ 2 ದಿನ ಟ್ರೈ ಮಾಡಿದ್ರೆ ಅಲ್ಲ, ಒಂದಿನ 2 ದಿನದಲ್ಲಿ ಬರಲ್ಲ. ಆಮೇಲೆ 7ನೇ ತಾರೀಕಿಗೆ ಮಾಡ್ಬೇಕು. ಕಾಲಚಕ್ರ ಅಂತ ಒಂದು ನಾಟಕ ಮಾಡ್ತಾ ಇದ್ದ, ಅದನ್ನ ಮಾಡ್ತೀವಿ. ಜೊತೆ ಪ್ರವಾಸ ಹೊರಗಡೆ ತಗೊಂಡು ಹೋಗ್ತೀವಿ. ಅವ್ರಿಗೆ ಒಟ್ಟು ಏನೇನು ಶಿಕ್ಷಣ ಬೇಕು ಪರಿಪೂರ್ಣ ಶಿಕ್ಷಣ ಕೊಡೋದು ನಮ್ಮ ಒಂದು ಪ್ರಯತ್ನ. ಕೇವಲ ಪಾಠ ಒಂದೇ ಅಲ್ಲ, ನೋಡೋದು, ಆಟ ಪಾಠ ನೋಟ. ನಿಮ್ಮಲ್ಲಿ ಪಾರಿಜಾತ ಅಂತ ಗಿಡ ಇದೆಯಾ? ಇದೆ ಅಲ್ಲ, ಇದೆಯಾ? ಇಲ್ಲೇ ಈಗ ನಾವು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಲ್ಲ, ಅಲ್ಲಿ 2 ಸೈಡಿಗೆ ಪಾರಿಜಾತ ಇದೆ. ಇಲ್ದಿದ್ರೆ ನಾನು ಅದನ್ನ ಇಲ್ಲ, ಇದೆ ಪಾರಿಜಾತ ಇದೆ. ಮೊನ್ನೆ ಕಳೆದ ಸಲ ಹಂಗೆ ಮೊನ್ನೆ ಮೈಸೂರು ಜಿಲ್ಲೆಯಲ್ಲಿ ಬನ್ನೂರ್ ಹತ್ರ ಎಳಚಿನಹಳ್ಳಿ ಅಂತ ಒಂದಿದೆ. ಅಲ್ಲಿ ಒಬ್ರು ಸ್ವಾಮೀಜಿಯವರು ನಿಮ್ಮ ಥರನೇ ಮಾಡ್ತಾರೆ. ಅಂದರೆ ಅವ್ರು ಕಾವಿ ಹಾಕೊಂಡಿದ್ದಾರೆ, ಮಾತು ಕತೆ ಆಚಾರ ವಿಚಾರ ನಿಮ್ಮ ಥರನೇ ಅವ್ರು ಕಾವಿ ಹಾಕಿದ್ದಾರೆ. ಆದರೆ ವಿಚಾರಗಳೆಲ್ಲ ಈಗ ನೀವೇನು ಹೇಳ್ತೀರ ಅದೇನೆ. ಮಾತೃ ಭೋಜನ ಅಂತ ಮಾಡಿದ್ವಿ, ಮಾತೃಗಳು ಬಂದು ಮಕ್ಕಳಿಗೆ ಅಲ್ಲಿ ಇದು ಮಾಡೋದು. ಆಗ ಒಂದು ಕಾರ್ಯಕ್ರಮ ಇಟ್ಟಾಗ ನಾನು ಅಲ್ಲಿ ಹೋಗಿದ್ದೆ. ಮತ್ತು ಅವ್ರಿಗೆ ಹೇಳಿದೆ ನಾನು, ನೋಡಿ ಪಾರಿಜಾತ ಗಿಡ ಇಸ್ ವೆರಿ ಪವರ್ಫುಲ್ಲು, ನಿಮ್ಮ ಮಠಕ್ಕೆ ಒಂದು 150 ಗಿಡ ಕಳಿಸ್ಕೊಡ್ತೀನಿ ನಾನು. ಅದು ಪ್ರತಿ ಒಂದೊಂದು ಮನೆಯಲ್ಲೂ ಒಂದೊಂದು ಗಿಡ ಇರಬೇಕು. ಪಾರಿಜಾತದ ಗಿಡ ಎಷ್ಟು ಅದ್ಭುತ ಅಂದರೆ, ಈ ಕರೋನಾ ಬಂದಾಗ ಯಾರಾದಿದ್ರೆ ನಾವು ಹುಟ್ಟಿದ್ದೇನಪ್ಪ ನೀವೆಲ್ಲ, ಕರೋನಾ ಬಂದಾಗ ಬಾಯಿ ಬಟ್ಟೆ ಕಟ್ಕೊಂಡು ತಿರ್ಗ್ತಾ ಇದ್ರಲ್ಲ, ಅದನ್ನು ಕರೋನಾ ಅಂತಾರೆ. ಅಂಥದ್ದು ಒಂದೇ ಅಲ್ಲ, ಇನ್ನೂ 139 ವೈರಲ್ ಇದೆ. ಆ 39 ವೈರಲ್ಗೂ ಒಂದೇ ಔಷಧಿ ಏನಪ್ಪ ಅಂದರೆ ಪಾರಿಜಾತದ ಎಲೆ. ಹಾಗೆ ಈಗ ನೋಡಿ, ಈಗ ಬೇರೆ ಏನಾದ್ರು ಬಂದರೆ, ಈಗ ಬೆಂಗಳೂರು ಮೈಸೂರಿನಲ್ಲಿರೋ ಮಕ್ಕಳು ಸ್ಕೂಲ್ಗೆ ಹೋದ್ರೆ ನೀವು ಅಲ್ಲೊಂದು 90 ಮಕ್ಕಳು ಕನ್ನಡಕ ಹಾಕಿರ್ತಾರೆ. ಈ ನಮ್ಮ ಮಕ್ಕಳು ನೋಡಿ ಯಾರು ಕನ್ನಡಕ ಹಾಕಿಲ್ಲ ಇಲ್ಲಿ. ಕಾರಣ ಏನಂದರೆ ಮೊಬೈಲ್ ಮುಟ್ಟಲ್ಲ ಇದು. ಜಾಸ್ತಿ ಟಿವಿ ನೋಡಬಾರ್ದು, ಮೊಬೈಲ್ ಮುಟ್ಟಬಾರ್ದು. ಅವಾಗ ಏನಾಗ್ತದೆ, ಕಣ್ಣು ಚೆನ್ನಾಗಿದೆ. ನಾವೆಲ್ಲ ಒಂದ್ಸಾರಿ ಅವ್ರಿಗೆ ಪಿಕ್ಚರ್ ತೋರಿಸ್ತೀವಿ, ಅದು ಒಳ್ಳೇದು ಅಲ್ಲ, ತೊಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಂತ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನ್ ಇದೆ, ಸ್ಮಾರ್ಟ್ ಕ್ಲಾಸು ಇದೆ. PUC ಪಾಸ್ ಆಗೋವರೆಗೂ ಮಕ್ಕಳು ಫೋನ್ ಮುಟ್ಟಬಾರ್ದು. ಎಲ್ಲಿವರೆಗೆ ಮೊದಲ ಟಿವಿ ನೋಡುವಾಗನೇ ಒಂದು ಭಾಗದ ಮೆದುಳು ಮಾತ್ರ ಬೆಳೀತಿದ್ವು ಅಂತ ಹೇಳ್ತಿದ್ರು ವಿಜ್ಞಾನಿ. ಇವಾಗಂತೂ 24 ತಾಸು ಮೊಬೈಲ್ ನೋಡ್ತೀವಿ. ನಮ್ದು ಯಾವ್ಯಾವ ಭಾಗದ ಮೆದುಳು ಹಾಳಾಗ್ತದೆ ಇಲ್ಲ, ಎಲ್ಲ ನಿಂತೋಗೈತೆ. ಏನಾದ್ರು ಹೇಳ್ಬೇಕು ಅವ್ರು, ನೀನು 3ನೇ ಕ್ಲಾಸ್ ಅಪ್ಪ ಅಂತಂದ್ರೆ ನಾನು 3ನೇ ಕ್ಲಾಸ್ ಅಪ್ಪ ಅಂತಾರೆ. ಹಾಗೆ ಇರಲಿ, ಒಳ್ಳೇದಾಗಲಿ. ಏನೋ ಒಂದು ಒಳ್ಳೆ ದಿನ ಇವತ್ತು ಭೇಟಿ ಮಾಡಿದೆ. ನಮ್ದೊಂದು ಬಾಕಿ ಅವ್ರಿಗೆ ಧನ್ಯವಾದ. ಅಮ್ಮನಿಂದ ನಾವು ಇಲ್ಲಿ ಗಂಟ ಬಂದು. ಹಾಗೆ ನನ್ನ ಜೊತೆ ನನ್ಗೆ ನಿಮ್ಮ ಹತ್ರನೇ ಬರ್ಬೇಕಾಗಿತ್ತು. ಹೌದಾ? 1 ಗಂಟೆಗೆ ಫೋನ್ ಮಾಡ್ತೀನಿ ಅಂದ್ರು, ಅವರು ಮರೆತರು. ಆಮೇಲೆ ನಾನು ಮಾಡಿದೆ, ನಂದು ವೆಹಿಕಲ್ ಇರ್ಲಿಲ್ಲ, ನನ್ನ ಮಗ ತಗೊಂಡು ಹೋಗಿದ್ದ. ಸರಿ ಬರು ಆಮೇಲೆ ಕೇಳಿ ನಾನು ಎಷ್ಟು ಅರ್ಧ ತಾಸು ಇರ್ತೀವಿ ಅಂದ್ರೆ ಅವ್ರು ಮತ್ತೆ ಸುಮ್ಮನೆ ಆದೆ. ನಾನು ಆಗ್ತಿರ್ಲಿಲ್ಲ. ಯಾವಾಗ್ಲೂ ಕಾಲಾಯ ತಸ್ಮಯ ನಮ ಅಂತ ಅದಕ್ಕೆ ಅನ್ನೋದು. ಅದು ಏನ್ ಮಾಡುತ್ತೋ ಅದೇ ಸತ್ಯ. ನೀವು ಅಷ್ಟು ಬೇಗ ಅಲ್ಲೇ ಹೋಗ್ಬೇಕಂದಿದ್ರಿ, ಇಲ್ಲಿ ಬಂದು ಬೇಗ ಹೋಗ್ಬೇಕಂದ್ರಿ, ಹೋಗ್ಲಿಕ್ಕೆ ಆಗವಲ್ದು. ಅದು ಕೆಲವೊಂದು ಒಂದಿನ ನಾನು ಇಲ್ಲಿ ಇರಕ್ಕೆ ಅಂತಲೇ ಸೆಳೆತ ಇರ್ತದೆ. ಕೆಲವೊಂದು ಭೂಮಿ ಗುಣ, ಆ ಪರಿಸರ. ಇದು ಮತ್ತೆ ಹಲಸಿನ ಮರ ಎಲ್ಲ ಇದೆಯಲ್ಲಿ? ಹಲಸಿನ ಮರ ಇಲ್ಲ, ಹಚ್ಚಿದೆವು, ಆಗ್ಲಿಲ್ಲ. ಸಂಪಿಗೆ ಬರಲ್ಲ ಇಲ್ಲಿ ಗುಲ್ಬರ್ಗದಲ್ಲಿ. ಸಂಪಿಗೆ ನೋಡಿಲ್ಲ ನಮ್ಮಲ್ಲಿ ಹಚ್ಚಿದ್ ನಾನು ಇಲ್ಲಿ. ಫುಲ್ 2 ತಿಂಗಳು ಮಳೆ ಇತ್ತಲ್ಲ, ಹೋಗ್ಬೇಕು. ಅದಕ್ಕೆ ಕೆಲವು ಗಿಡಗಳಿಗೆ ನೀರು ಜಾಸ್ತಿ ಇರಬಾರ್ದು. ಇಲ್ಲ, ಅದಕ್ಕೆ ಬಿಸಿಲು ಬೇಕು ಹೆಚ್ಚಿಗೆ. ಇಲ್ಲಿ ಸಾಲಾಗಿ ಹಚ್ಚಿದ್ ನಾನು. ಬೇವಿನ ಮರ ತರಾನೆ ಅದು ಮಲ್ಲಿಗೆ 2-3 ಮರ ಇದೆ. ಒಂದು ತೋಟದಲ್ಲಿ 1-2 ಮರ ಇದ್ರೆ ಫುಲ್ ಇಡೀ ಫಾರೆಸ್ಟ್ಗೆ. ನೋಡಿ, ಈಗ ನಿಮ್ಗೆ ಸಂಪಿಗೆ ಬೇಕು ಅಂತ ಹೇಳ್ಕೊಂಡಿದ್ದಲ್ವಾ, ಸುಮ್ಮನೆ ಇರಿ. ಇನ್ನೊಂದು 6 ತಿಂಗಳು ನಿಮ್ಮ ತೋಟದಲ್ಲಿ ಸುತ್ತಾಡೋ ನಿಮ್ಗೆ ಸಂಪಿಗೆ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನ ಯೋಚನೆ ಮಾಡ್ತೇವೆ ನಮ್ಗೆ ಇದು ಬೇಕು ಅಂತ, ಅದು ನಮ್ಮ ತೋಟದಲ್ಲಿ ಬರುತ್ತೆ. ಮರಗಳು ಸುಮ್ಮನೆ ಅಲ್ಲ, ನಾನು ಎಲ್ಲೆಲ್ಲಿಂದ ತಂದಿನಿ. ಮರಗಳು ತಂದಿದ್ದು ನಿಮ್ಗೆ ಆಶ್ಚರ್ಯ ಅನಿಸ್ತು. ಮಂಗಳೂರು ಹೋದ್ರೆ ಮಂಗಳೂರ್ಲಿಂದ ತಂದಿನಿ, ಶಿವಮೊಗ್ಗ ಹೋದ್ರೆ ಶಿವಮೊಗ್ಗಲಿಂದ ತಂದಿನಿ. ಪ್ರಯೋಗನೂ ಎಲ್ಲ ಮಾಡೀನಿ. ಇವನ್ ಏಲಕ್ಕಿ ಮರ, ಚಕ್ಕೆ ಮರ, ಲವಂಗದ ಮರ, ಅವು ಕೂಡ ಹಚ್ಚಿನಿ. ಬರುತ್ತೆ ಗಿಡ 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 ಬಳ್ಳಿ ಗಿಡ 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 ಹೌದು. ಶುಂಠಿ ತರಾನೇ ಇರ್ತದೆ, ಅದನ್ನು ಸ್ವಲ್ಪ ದೊಡ್ಡದಾಗಿರ್ತದೆ. ಎಲ್ಲ ಈ ವಾತಾವರಣದಲ್ಲಿ ಎಲ್ಲ ಬರುತ್ತೆ ಈಗ. ಅದು ಯಾಕಂದ್ರೆ ಕಾಡು ಕ್ರಿಯೇಟ್ ಮಾಡಿದಾರಲ್ವಾ, ಅಂದ್ರೆ ಬರೀ ನಮ್ದು ವಸ್ತು ಸಂಗ್ರಹ ನೋಡಿ ಅದನ್ನ ಮಾತ್ರ ತಂದಾರಂತಾರಲ್ಲ. ಇಲ್ಲ, ಇವರಿಗೂ ಗೊತ್ತಿದೆ. ಒಂದ್ಸರಿ ನಾವು ಇದಕ್ಕೆ ಹೋಗಿದ್ದೇವೆ, ಕೊಪ್ಪಳಕ್ಕೆ, ಕುಷ್ಟಗಿ. ಅಲ್ಲಿಂದ ಕಾರಣಕ್ಕೆ ಮರಗಳು ತಂದಿಲ್ಲ. ಮರಗಳು ತರ್ತೇನೆ ಅಷ್ಟು ದೂರಿಂದ. ಹೊಸ ನಮ್ಮನ್ನ ಏನೇ ವೆರೈಟಿ ಬಿಡಲ್ಲ. ಇನ್ನು ಮುಂದೆ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಕುತ್ಕೊಂಡಿದ್ದ ಜಾಗದಲ್ಲಿ ನನಗೆ ಇದು ಬೇಕು ಅಂತ ಕುತ್ಕೊಂಡ್ರೆ ಅದು ಬರ್ತದೆ. ಅದಕ್ಕೆ ಹೇಳೋದು ಕ್ಯಾಚ್ ಆಗಿ ಓಸೋಚಿ ಅಂತ. ನೀವು ಮಕ್ಕಳು ಅಷ್ಟೇ, ನೀವು ಏನು ಆಗಬೇಕು ಅಂತಿದ್ದೀರಿ ಇವತ್ತೇ ತೀರ್ಮಾನ ಮಾಡಿ.
ಅದೇ ಆಗ್ತೀರಿ, ಅದ್ರ ಬಗ್ಗೆನೇ ಯೋಚನೆ. ಅದು ಎಲ್ಲರ ಅನುಭವಕ್ಕೆ ಬರೋದಕ್ಕೆ ಸರಳ ಇಲ್ಲ. ನಮ್ಮ ಮನುಷ್ಯನ ಭಾವನೆ ಎಷ್ಟು ಸ್ಟ್ರಾಂಗ್ ಇರ್ತದೆ, ಏನು ಮಾಡ್ಬೇಕಂತೀವದು ಅದು ಹಾಗೆ ಆಗ್ತದೆ. ಮತ್ತು ನಮ್ಗೆ ಏನು ಬೇಕೋ ಅದು ನಮ್ಮ ಮುಂದೆ ಬರುತ್ತೆ. ಅದೇ ಯೋಗ ಸೂತ್ರನೇ ಅದು. ನಿಮ್ಗೆ ಏನು ಬೇಕು ಅಂತ ನೀವು ಕೂತ್ಕೊಳ್ಳಿ. ಎಷ್ಟೋ ಜನ, ನಾನು ಒಂದು ಸಲ ಎಲ್ಲೋ ಒಂದು ಕಡೆ ಹೋಗಿದ್ದೆ, ಅವನು ಸರ್ 5 ವರ್ಷದಿಂದ ನಿಮ್ಮನ್ನು ನಾನು ಹುಡುಕ್ತಾ ಇದ್ದೆ ಸರ್, ಸಿಕ್ಕಲಿಲ್ಲ. ಒಂದಿನ ಅವನು ಟೀ ಹೋಟ್ಲಿಗೆ ಹೋಗ್ತೀನಿ. ಇಲ್ಲಪ್ಪ ನೀನು ನನಗಿಂತ ಸ್ಟ್ರಾಂಗ್ ಆಗಿದ್ಯಾ, ಯಾಕೆಂದರೆ ಭಾವನೆ ಎಷ್ಟರ ಮಟ್ಟಿಗೆ ಅವ್ರು ಬರಬೇಕು ಅಂತ ಅವ್ನು ನನಗಿಂತ ಸ್ಟ್ರಾಂಗ್, ನೀನೇ ನನಗೆ ಗುರು ಅಲ್ಲ. ನೀವು ಹೇಳಿದ ಉದಾಹರಣೆ ಹೇಳ್ತೀನಿ, ಅವು ಅನುಭವಗಳು ಭಾಳ ಜನರಿಗೆ ಆಗಿರ್ತಾವೆ, ಅದರ ಅಬ್ಸರ್ವ್ ಮಾಡಿರಲ್ಲ. ನಾನು ಇವತ್ತು ಮನಸ್ಸಿನಲ್ಲಿ ನಿಮ್ಮನ್ನು ನೆನೆಸ್ಕೊಂಡ್ರೆ, ಭಾಳ ಸ್ಟ್ರಾಂಗ್ ಫೀಲಿಂಗ್ ನೆನೆಸ್ಕೊಂಡ್ರೆ ಖಂಡಿತ ನಿಮಗೂ ನೆನಪಾಗ್ತದೆ. ನೀವೆಲ್ಲಾದ್ರೂ ಹೌದೌದು ಅದೊಂದಿದೆ. ಮತ್ತೆ ನಮಗೆ ಇದಕ್ಕೆ ಉದಾಹರಣೆ ಕೊಡ್ಬೇಕಂದ್ರೆ, ಎಷ್ಟೋ ಜನ ಹಳ್ಳಿಯೊಳಗೆ ಇಲ್ಲ ಇವತ್ತು ನನಗೆ ಮನಸ್ಸು ಯಾಕೋ ಸರಿ ಇರಲಿಲ್ಲ, ಏನೋ ಒಂಥರ ಅನಿಸ್ತಿತ್ತು ಅಂದಾಗ ಯಾರಿಗೋ ನೆಂಟರಿಗೋ ಮತ್ತೆ ಯಾರಿಗೋ ಒಂದು ಘಟನೆ ಆಗಿರ್ತದೆ. ನನಗೆ 2 ದಿವಸದಿಂದ ಸಮಾಧಾನ ಇರಲಿಲ್ಲ ಅಂತ ಅದು ಆಗ್ತದೆ. ಇನ್ನೂ ಸ್ಪಷ್ಟ ಹೇಳ್ಬೇಕಂದ್ರೆ, ಹುಟ್ಟಿದ ಮಗು ಇರ್ತದೆ 6 ತಿಂಗಳದ ವರ್ಷದ್ದು. ಆ ಮಗು ಮನೆಯಲ್ಲಿದ್ದಾಗ ನೀವು ಯಾರಾದ್ರೂ ಓಡಾಡ್ರಿ ಅದಕ್ಕೆ ಫೀಲಿಂಗ್ ಆಗಲ್ಲ. ಆ ತಾಯಿ ರೂಮ್ದೊಳಗೆ ಹೋದ್ರೆ ಸಾಕು ಅದಕ್ಕೆ ಸ್ಪಂದನ. ಅಂದ್ರೆ ಇದು ನಮ್ಮ ಭಾವನೆಗಳ ಫೀಲಿಂಗ್ ಹೆಂಗೆ ಆಗ್ತದೆ ಅನ್ನೋದು. ಈಗ ನೀವು ಹೇಳಿದಿರಲ್ಲ ಅಲ್ಲಿ ಮರ ಬರ್ತದ ಸತ್ಯ. ಈಗ ಹುಡುಗರಿಗೆ ಅನಿಸ್ತದೆ ಅದು ಹೆಂಗೆ ಬರ್ತದೆ ಇಲ್ಲ, ಆದರೆ ಆ ನಮ್ಮ ಭಾವನೆ ಅಷ್ಟು ಗಟ್ಟಿ ಇರಬೇಕು, ಸ್ಟ್ರಾಂಗ್ ಇರಬೇಕು. ಇಲ್ಲದೆ ಇದ್ರೆ ನಮ್ಗಿಂತ ಮೈಂಡ್ ಸ್ಟ್ರಾಂಗು ಮಕ್ಕಳದು. ಯಾಕೆಂದ್ರೆ ಅವ್ರ ಮೈಂಡಲ್ಲಿ ಕಲ್ಮಶ ಇಲ್ಲ. ಅದಕ್ಕೆ ಅವ್ರಿಗೆ ನಾವು ಏನು ಮಾಡ್ತೀವಿ ಅದನ್ನ ಆಗ್ತಾರೆ. ಅದೇ ಹುಡುಗಾಟ ಅಂತೇವೆ. ಅವ್ರ ಹುಡುಗಾಟ ಇರ್ತವ್ರ ಹತ್ರ, ಆದ್ರೆ ಹುಡುಗಾಡೋದ್ ಜೊತೆಗೆ ತಿದ್ದಿದ್ರೆ ರೂಪ ತಾಳೋ ಶಕ್ತಿನೂ. ಹೌದು. ಈಗ ತ್ಯಾವದ ಮಣ್ಣದು, ಅದನ್ನ ಹೆಂಗ್ ಬೇಕಾದ್ರೆ ಗೊಂಬೆ ಮಾಡ್ಬೋದು. ನಾವೆಲ್ಲ ಈಗ ಒಣಗಿ ಮಡಿಕೆ ಆಗ್ಬಿಟ್ಟಿದೀವಿ, ನಮ್ಮನ್ನ ಬಣ್ಣ ಮಾಡೋಕ್ಕಾಗಲ್ಲ. ಹೆಂಗಿದೆಯಾ ಹಂಗೆ ಒಪ್ಪೋದು. ಅವ್ರು ಹಂಗಲ್ಲ. ಈಗ ಎಲ್ಲ ಹದವಾಗಿ ಮೃದುವಾಗಿ ನೀವು ಗೋಡೆನೂ ಕಟ್ಬೋದು, ಸೇತುವೆನೂ ಕಟ್ಬೋದು ಅಂತ. ಹೌದಾ? ಅಡ್ಡ ಗೋಡೆನೂ ಕಟ್ಬೋದು, ಅದರಲ್ಲಿ ನಮಗೆ ಬ್ರಿಡ್ಜ್ ಆಗು ಮಾಡ್ಬೋದು. ನಾವು ಕಟ್ಟಬೇಕಾಗಿರೋದು ಯಾವುದು? ಬ್ರಿಡ್ಜ್. ಅದು ನಿಮ್ಮಿಂದ ಆಗ್ತಾ ಇದೆ ಸಮಾಜಕ್ಕೆ, ಅದು ಹಾಗೆ ಮುಂದುವರಿಲಿ. ಪ್ರಯತ್ನ ನಮ್ದು ಅಲ್ಲ, ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ಮತ್ತೆ ಏನು ಆಗ್ಬೇಕು ಅಂತಿದ್ದೆ ನೋಡಿ, ನಾನು ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ವಿಜಯ ನೋಡ್ತಾ ಇದ್ದೆ, ಹಿಂಗೆ ಆಗ್ಬೇಕಾಗಿತ್ತಲ್ಲ ಅಂತ ನೋಡಿ. ಅಂಥ ಜಾಗಕ್ಕೆ ಇವತ್ತು ಬಂದೆ ನಾನು. ತುಂಬ ಶಾಲೆ ಕಾಲೇಜಿಗೆ ಹೋದ್ರೆ ಅದನ್ನೇ ಫಸ್ಟ್ ಹೇಳ್ತಾರೆ. ನಾವು ಏನೋ ಮಾಡ್ತೀವಿ ಅಂತೀವಲ್ಲ, ಯಾರೊಬ್ರು ನೆಪ ಇರ್ತಾರೆ, ಅದಕ್ಕೆ ಅವ್ರ ನೆಪ. ಯಾವ ಒಬ್ಬರು ಸೇತುವೆ ಅಂದಿರಲ್ಲ, ಈಗ ಅವರೇ ಸೇತುವೆ ನಮ್ಮ. ಓಕೆ, ತುಂಬ ಧನ್ಯವಾದ. ಒಂದೊಂದ್ಸಲ ನಾನು ಬರ್ತೀನಿ. ಖಂಡಿತ ಆರಾಮಾಗಿ ಯಾವುದು ಕೆಲಸ ಇರಲ್ಲ ಅಂತ ಸುಮ್ಮನೆ